ಕೀರ್ತನೆಗಳು 82ನೇ ಅಧ್ಯಾಯ 4ನೇ ವಚನ. ಕುಗ್ಗಿದವರನ್ನು ಬಡವರನ್ನು ದುಷ್ಟರ ಕೈಯಿಂದ ಬಿಡಿಸಿ ರಕ್ಷಿಸಿರಿ. ಕರ್ತನಲ್ಲಿರುವ ಪ್ರೀತಿಯ ದೇವಚಂದ್ರೇ, ದೇವರಾಗಿರುವಂಥ ಯೇಸು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕೆ ಸಂತೋಷವುಳ್ಳವರಾಗಿದ್ದಾರೆ. ಕೆಲವೊಂದು ಸಮಯದಲ್ಲಿ ದೇವರು ನಮ್ಮ ಜೊತೆಯಲ್ಲಿ ಮಾತನಾಡ್ತಾರೆ ಎಂಬುದಾಗಿ ನೀವು ಅಂದುಕೊಂಡಿದ್ದೀರಾ? ಹೌದು, ಅವರು ನಿರಂತರವಾಗಿ ಮಾತನಾಡುವಂಥ ದೇವರು. ಮನುಷ್ಯನನ್ನು ಪ್ರೀತಿಸಿ ಅವರ ಜೊತೆಯಲ್ಲಿ ಯಾವಾಗಲೂ ಸಹ ವಾಸಿಸಲಿಕ್ಕಾಗಿ ಬಯಸುವಂಥ ದೇವರು ಯೇಸು ಕರ್ತನು ಮಾತ್ರವೇ. ಇಂದು ಅವರು ನಿಮ್ಮನ್ನು ಪ್ರೀತಿಸ್ತಾರೆ. ನಿಮ್ಮ ಜೊತೆಯಲ್ಲಿ ಅವರು ಬದುಕಲಿಕ್ಕೂ ನಿಮ್ಮೊಡನೆ ಶಾಶ್ವತವಾಗಿ ಇರಲಿಕ್ಕೂ ಸಹ ಆರಿಸಿ ತೆಗೆದುಕೊಂಡಿರುವಂಥ ದೇವರು ಯೇಸು ಕರ್ತನು. ನೀವು ಯೇಸುವಿಗೆ ಬಹಳವಾಗಿ ಅವಶ್ಯಕವಾಗಿ ಬೇಕಾಗಿರುವಂಥವರಾಗಿದ್ದೀರಿ. ನಿಮ್ಮ ಮುಖಾಂತರವಾಗಿ ದೇವರು ತನ್ನ ಸುಚಿತ್ತವನ್ನು ನೆರವೇರಿಸಲಿಕ್ಕೆ ಶಕ್ತರಾಗಿದ್ದಾರೆ. ಓದಿಕೊಂಡ ವಾಕ್ಯದನುಸಾರವಾಗಿ ನೋಡುವುದಾದರೆ, ಕುಗ್ಗಿದವರನ್ನ ಬಡವರನ್ನ ದುಷ್ಟರ ಕೈಯಿಂದ ಬಿಡಿಸಿ ರಕ್ಷಿಸ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಿಮಗೆ ದೇವರು ಹೇಳ್ತಾ ಇದ್ದಾರೆ, ನಾನೇ ಕುಗ್ಗಿದವನು, ನಾನೇ ಬಡತನದಲ್ಲಿದ್ದೇನೆ, ಕೊರತೆಯಲ್ಲಿದ್ದೇನೆ, ಇದೆಲ್ಲವೂ ನನ್ನನ್ನು ಕೈಯಿಂದ ಸಾಧ್ಯವಾಗುತ್ತದೆ ಎಂಬುದಾಗಿ ನೀವು ನೋಡುವುದಾದರೆ, ದೇವರು ಅಸಾಧ್ಯವಾದದ್ದನ್ನು ನಿಮಗೆ ಹೇಳ್ತಾರಾ? ಅವರಿಗೆ ಅಸಾಧ್ಯವಾದದ್ದು ಯಾವುದಿದೆ? ದೇವರ ಬಾಯಿಂದ ಬರುವಂಥ ಯಾವ ಮಾತಾದರೂ ಸಹ ನಿಷ್ಫಲವಾಗುವುದಿಲ್ಲ ಎಂಬುದಾಗಿ ಹೇಳಿ ದೇವರಿಂದ ಕಳುಹಿಸಲ್ಪಟ್ಟಂಥ ದೂತನ್ನು ಮರಿಯಳಿಗೆ ಹೇಳುವಂಥ ಕಾರ್ಯಗಳನ್ನು ನಾವು ವೇದವಾಕ್ಯದಲ್ಲಿ ನೋಡುತ್ತೇವಲ್ವಾ? ಇಂದು ಅದೇ ಮಾತನ್ನು ನಿಮಗೆ ಹೇಳ್ತಾ ಇದ್ದಾರೆ. ದೇವರಿಂದ ಬರುವಂಥ ಯಾವ ಮಾತು ಸಹ ನಿಷ್ಫಲವಾಗುವುದಿಲ್ಲ. ನಿಮ್ಮ ಮುಖಾಂತರವಾಗಿ ಕರ್ತನು ಈ ಕಾರ್ಯಗಳನ್ನು ಮಾಡಲಿಕ್ಕಾಗಿ ಇದ್ದಾರೆ. ಇಡೀ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ದೇವರು ಯಾವುದಕ್ಕೂ ಬೇಡವಾಗಿರುವಂಥ ಮಣ್ಣಿನಲ್ಲೂ ಸಹ ಚಿನ್ನವನ್ನು, ನಿಧಿ ನಿಕ್ಷೇಪಗಳನ್ನು ಇಡಲ್ಪಟ್ಟಂಥ ದೇವರು ನಿಮ್ಮ ಹೃದಯವನ್ನು, ನಿಮ್ಮ ಜೀವಿತವನ್ನು ಅದೇ ಪ್ರಕಾರವಾಗಿ ಬಹಳ ಬೆಲೆಯುಳ್ಳದ್ದಾಗಿ ಉಪಯೋಗಿಸಲಿಕ್ಕೆ ಶಕ್ತರಾಗಿದ್ದಾರೆ. ನೀವು ಅನೇಕರಿಗೆ ಬೇಕಾದವರಾಗಿಯೂ ಬೆಲೆ ಉಳ್ಳದನ್ನು ಕೊಡುವವರಾಗಿಯೂ ಕರ್ತನಾಗಿರುವಂಥ ದೇವರು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ಆಶೀರ್ವಾದ ಮಾಡಿರಿ. ಮಾತ್ರವಲ್ಲದೆ ಕುಗ್ಗಿ ಹೋದಂಥವ್ರನ್ನ, ಬಡವರನ್ನ, ದುಷ್ಟರ ಕೈಗಳಲ್ಲಿ ವಶವಾಗಿ ಇರುವಂತಹ ಜನಗಳನ್ನು ನೀವು ಬಿಡಿಸುವ ಹಾಗೆಯೂ ಅವರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸುವ ಹಾಗೆಯೂ ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮನ್ನು ಆಶೀರ್ವದಿಸುವವರಾಗಿದ್ದಾರೆ. ಆದರೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ಕರ್ತನಿಗೆ ನಿಮ್ಮನ್ನು ಒಪ್ಪಿಸಿಕೊಡುವಂಥದ್ದು. ಆತನ ಮಾತುಗಳಿಗೆ ನೀವು ವಿಧೇಯರಾಗಿ, ಹೌದಪ್ಪ, ನಾನು ಕುಗ್ಗಿದವರನ್ನು, ಮಾತ್ರವಲ್ಲದೆ ಬಡವರನ್ನು ದುಷ್ಟರ ಕೈಗಳಿಂದ ಬಿಡಿಸಿ ರಕ್ಷಿಸ್ತೇನೆ, ನನಗೆ ಸಹಾಯ ಮಾಡು, ನಾನು ಈ ವೇದೋಕ್ತಿಗಳಿಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ನನ್ನೊಡನೆ ನೀವು ಒಪ್ಪಿಸಿಕೊಡುವಾಗ ನಿಶ್ಚಯವಾಗಿ ಕರ್ತನು ಅಂತಹ ಜನಗಳನ್ನು ಈ ದಿನದಿಂದಲೇ ನಿಮ್ಮ ನಡುವೆ ಕರೆತರುವವರಾಗಿದ್ದಾರೆ. ನೀವು ಅಂಥವರ ಕೂಡ ಮಾತನಾಡ್ತೀರಿ, ಸಮಾಧಾನ ಪಡಿಸ್ತೀರಿ. ಕರ್ತನ ಆಶೀರ್ವಾದಗಳನ್ನು ಅವರ ಮೇಲೆ ಉಚ್ಚರಿಸುವಾಗ ನೀವು ನಿಮ್ಮ ಮುಖಾಂತರವಾಗಿ ಕರ್ತನು ಅವರನ್ನು ಆಶೀರ್ವದಿಸುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಯಾವುದಕ್ಕೂ ಬೇಡವಾದಂತಹ ನಮ್ಮನ್ನು, ಕುಗ್ಗಿದವರನ್ನ, ಬಡವರನ್ನ ದುಷ್ಟರ ಕೈಗಳಿಂದ ಬಿಡಿಸುವ ಹಾಗೆಯೂ ಮಾತ್ರವಲ್ಲದೆ ಅಪ್ಪ, ಅಂಥವರನ್ನು ಪೋಷಿಸುವ ಹಾಗೆಯೂ ನೀವು ಆಶೀರ್ವದಿಸುವಂಥ ಕೃಪೆಗಾಗಿ ಒಪ್ಪಿಸಿಕೊಡ್ತೇವೆ, ನಡೆಸಿರಿ. ಈ ವಾಕ್ಯಗಳನ್ನು ಕೇಳಿ ನನ್ನೊಡನೆ ಪ್ರಾರ್ಥಿಸಿ ಒಪ್ಪಿಸಿಕೊಡುತ್ತಿರುವಂತಹ ಈ ಮಗಳನ್ನ, ಮಗನನ್ನ, ಸಹೋದರನನ್ನ, ಸಹೋದರಿಯರನ್ನ, ಸೇವಕರನ್ನ, ಸೇವಕಿಯನ್ನ ಮುಟ್ಟಿರಿ. ಅಂತ ಆಶೀರ್ವಾದದಿಂದ ತುಂಬಿಸಿ ನಡೆಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.